ತೆಕ್ಕೊಡ್ತೀವಿ ಅಂದ್ರು. ಯಾರಿಗೂ ತೆಗಿಯಕ್ಕಾಗ್ಲಿಲ್ಲ. ಕೊನೆಗೆ ದೇವ್ರ ಮೇಗ್ಲದ ಹೂವ ಮತ್ತೆ ತೀರ್ಥ ಕುಂಕುಮ ತಂದು ಕಾರ್ ಮೇಲೆ ಇಟ್ಬಿಟ್ಟು ಈ ಜಾಗದಲ್ಲಿ ಬಂದು ಕುತ್ಕೊಂಡೆ. ಇಲ್ಲಿ ಅವಾಗ ಫಸ್ಟ್ ದೇವಸ್ಥಾನ ಇಲ್ಲಿ ಬಂದು ಕುತ್ಕೊಂಡೆ. ನಮ್ಮ ಮನೆಯವರ ಅಷ್ಟೊತ್ತಿಗೆ ಕೀ ಓಪನ್ ಆಯ್ತು ಬಾ ಅಂತ ಕರ್ಕೊಂಡು ಹೋದ್ರು. ಸ್ವಾಮಿಯವ್ರು ಏನು ಆಗಲ್ಲ, ಎಷ್ಟೊತ್ತಾದ್ರೂ ಇರೋ, ನಮ್ಗೆ 4 ಜನ ಫ್ಯಾಮಿಲಿ ಎಲ್ಲೂ ಹೋಗ್ಬೇಡಿ ಅಂತ ಹೇಳಿದ್ರು. ಕಂಟ್ಕಾಯ್ತು ಹೋಗ್ಬೇಡಿ ಅಂತ. ಮುಂದೆ ಎಲ್ಲೋ ತೊಂದರೆ ಆಗದ, ಇಲ್ಲೇ ಕಾದ್ ನಿಲ್ಸೋಣ ಅಮ್ಮ, ಒಳ್ಳೇದಾಗುತ್ತೆ ಹೋಗಿ ಅಂತ ಹೇಳ್ಕಳ್ಸಿದ್ರು. ನಾನು ಹೇಳ್ತಾ ನಿಧಾನಕ್ಕೆ ಹೋದ್ರಿ, ದೂರದಿಂದ ಬಂದಿದ್ದೀರಾ, ಬರುವಾಗಲೇ ಏನು ಕೇಳಿದ್ರೆ ಏನು ತರಲೇ ಇಲ್ಲ, ಹೋಗೋ ಏನು ತಗೊಂಡೋಗಲ್ಲ, ಯಾಕೆ ಮಾಡ್ತೀರಾ, ಹೋಗ್ಬೇಕಾದ್ರೆ ಯಾರಿಗೆ ಹೇಳ್ದಾಗ ಹೋಗ್ತೀರಾ ಅಂತ. ದೂರಿಂದ ಬರ್ತೀರಿ, ನಿದ್ಗಟ್ಟೆ ಬಂದಿರಿ, ಉಪವಾಸ ಬಂದಿರಿ, ದಾಳಿಗೆ ಬರಕ್ ಆಗಲ್ಲ. ದುರ್ಗಾಸುರದ ಹುಡುಕಿ ಬಂದಿರಿ, ತಾಯಿ ಕರ್ಕೊಂಡ್ ಬಂದಾಳೆ. ಮೊಬೈಲ್ ನೋಡ್ಕೊಂಡೆ ಬಂದಿದ್ದು ನಾನು ಸ್ಟಾರ್ಟಿಂಗು. ನಾನ್ ನೋಡ್ಬೇಕಾದ್ರೆ 3 ಜನ 4 ಜನ ಬರ್ತಿದ್ರು ದೇವಸ್ಥಾನಕ್ಕೆ. ಇವತ್ತು ಎಷ್ಟು ಜನ ಇದ್ದೀವಿ ನೋಡಿ. ಬೆಳೆದಿವಿ ನೀವು ಕೆಲಸ ಮಾಡೋ ನಿಮ್ಮ ಅಜ್ಜಿ ನಡಿ. ಮೈಸೂರು ತಂಗಿ ದೊಡ್ಡ ಮಾಡ್ಕೊಂಡು ಇನ್ನೂ ಆಸ್ತಿ ಕೊಟ್ಟಿಲ್ಲ ಅವಳು. ಇನ್ನ ನಿಮ್ಗೆ ಗೊತ್ತಿರುತ್ತೆ, ನೀವೆಲ್ಲ ಸೊಕ್ಕಕ್ಕೆ ನಡ್ಕೊಂಡ್ ಬರ್ತಿರಲ್ಲ. ನಾವು ರಾತ್ರೆಲ್ಲ ದೇವ್ರ ಹೊತ್ತು ಅಗಲೆಲ್ಲ ಎಳ್ಳಿ ಹೊಡೆದು ಎಷ್ಟು ಅನ್ಸ್ಕೊಂಡು ಹೊಡಿತೀವಿ ಏನೇನಾದ್ರು ಅಂತ. ಇವನು ನಮ್ಮ ಯಾವ್ರಿಂದ ನಾರಾಯಣಪುರದಲ್ಲಿ ಹೇಳ್ತಾನೆ, ಏನೇನಾದ್ರು ನಾವು ಬೆಳಗೊಳ ಹತ್ರ ಹೊರ ಕೂಡ ಮೆರೆದಾರೆಲ್ಲ ಏನೇನಾಯ್ತು ದೇವ್ರ ಹತ್ರ ಅಂತ ಬೇಕಾದ್ರೆ ಇವ್ರೆಲ್ಲ ಹೇಳ್ತಾರೆ. ನಾನು ಹೊತ್ಕೊಂಡು ಕುಡ್ದಿರೋದು ಬರೀ ಕಂಪ್ಲೇಂಟ್ ಕೊಡ್ತೀನಿ ಅಂದಿಲ್ಲ, ಕಂಪ್ಲೇಂಟ್ ಕೊಡಕ್ಕೆ ಅವಳೇ ಇಲ್ಲ. ಇದೇ ನೀವು ಹಾಡ ಆಡ್ತಾರೆ, ನಾವು ಹೊತ್ಕೊಂಡೋಗಿ ಸಾಕ್ಷಿ. ಅದೇ ಉತ್ಸವ ಮೂರ್ತಿ. ಗೊತ್ತಿಲ್ಲ ಅಂದ್ರೆ ಬನ್ನಿ, ಪ್ರತಿ ಅಮಾವಾಸ್ಯ ದಿವಸ ಹೊತ್ಕೊಂತೀವಿ. ದಿನವರೆಗೆ ಟೈಮ್ ಇಲ್ಲ. ಅಮಾವಾಸ್ಯ 11 ಗಂಟೆಗೆ ಬನ್ನಿ, ನೋಡ್ಬೇಕು ಕಣ್ಣಿಂದ ಆನಂದ ಅನ್ಕೊಂಡಿದ್ದೇವ್ರು. ಒಂದು ಒಂಬಾಳೆ ಒಂದು ಹೂ ಬೀಳಲ್ಲ. ಕೈ ಇಲ್ದರು, ಕಾಲಿಲ್ದರು, ಹುಷಾರಿಲ್ಲ ಬಂದು ಹೊತ್ಕೊಂಡು ಕುಣಿತಾರೆ. ನೀವು ಹೊತ್ಕೊಂಡು ಕುಣಿಬಹುದು. ನೀವು ನಿಮ್ಮ ಅಪ್ಪ ಅಮ್ಮನೇ ಸಾಕು, ಸರಿ ಟೈಮ್ ಇರಲ್ಲ, ನೀವು ಹೊತ್ಕೊಂಡು ಕುಣಿತೀರ. ಒಂದೇ ಮಗು ಹೊರಡ್ತಾ ಇರುತ್ತೆ ಅಂತ ಅಂಬತ್ತಳೆ. ಏನು ಲಾಸ್ಟ್ ಪ್ರಸಾದ ಕೊಡ್ತೀನಂತೆ. ಅಪ್ಪ ಯಾರಿಗಾರ ಮಕ್ಕಳಾಗ ದಯವಿಟ್ಟು ತಾಯಿಯರು ಬಂದು ಬೇಡ್ಕೊಳ್ಳೋಕ್ಕಿಂತ ಮಗುವಾಗ ತಾಯಿ ಅಲ್ಲೇ ಬೇಡ್ಕೊಳ್ಳೇವಾ. ಬಂದಿರೋರು ಯಾರ ಮಗು ಮದುವೆ ಆಗ್ಬೇಕು ಅಂದ್ರೆ ಯಾರ ಬಂದಿದ್ದು ತಾಣಾಗ ಅಂತರ ಕಟ್ಟಿ ಅವ್ರು ನಂಬಲ್ಲ ಅಂದ್ರೆ ಮಕ್ಕಳಾಗಲ್ಲ, ಮದುವೆ ಆಗಲ್ಲ. ಇವರೇ ಹೇಳ್ಬಿಡ್ತೀನಪ್ಪ, ಇವರೇ ಜಾಸ್ತಿ. ಇನ್ನು ಅರ್ಧ ಬರ್ಧ ಮನೆ ಯಾರ ಕಟ್ಟಿದ್ರೆ ದುಡ್ಡಿಲ್ಲ ಅಂತವ ಕೊಡಲ್ಲ. ನಾನು ಗಂಟಿಗೆ ಹಚ್ಕೋವಲ್ಲ ಅಂದ್ರೆ ಗಂಡೇನು ಡೈವರ್ಸ್ ಹೋಗ್ಬಿಟ್ಟು ಬೇರೆ ಮದುವೆ ಆಗ್ಬಿಟ್ರಪ್ಪ. ಜಾಸ್ತಿ ಅವರೇ ಬರೋದು. ಅರ್ಧ ಬರ್ಧ ಮನೆ ಕಟ್ಟಿ ಮಿಕ್ಕಿದ ಮನೆ ಕಟ್ತೀರಾ ಅಂತ. ನಮ್ಮ ಮನೆ ಕಟ್ಟಿನ ಟೈಮ್ ಇಲ್ಲಮ್ಮ. ನಂದು ಮನೆ 12 ಲಕ್ಷ, 8 ರೂಮ್ ಇದಾವೆ, 18 ಜನ ನಾವು, ಮಿಕ್ಕಿದ 40 ಜನ ಇದೀವಿ. ನೋಡ್ಕೊಂಬ ಕಾರ್ ಬೇಕಾದ್ರೆ 32,000. ನಾನು ತಾನಿಂದ 8 ಪಂಚರ್ ಆಗಲ್ಲ. ಇನ್ನು ದೊಡ್ಡ ಕಾರ್ ನಂದು ಸಾಥ್ ಇರ್ತಿಲ್ಲ ಅಂದ್ರೆ 120 ಓಮಿನಿ. ಹಂಗೂ ಜಾಸ್ತಿ ಶ್ರೀಮಂತ ಇದ್ದು 8,000 ಬೈಕ್ ಸ್ಪೆಂಡರ್ ಅಂದು. ನಂದು ಇವ್ರಿಗೆಲ್ಲ ಪಂಚರ್ ಆಗಿಲ್ಲ, ಯಾರಿಗೂ ಗುದ್ದಿಲ್ಲ ಅಲ್ಲಪ್ಪ. ಇವ್ರ ಮೊಬೈಲು ಅಂದಾತ್ರೆ ಒಂದು ಸಿಹಿ ಸುದ್ದಿ, ಸಂತೋಷ ಪಡೋಣ ಬೇಡವಾ. ಮೊನ್ನೆ ಒಂದು ಯಾವುದೋ ಬಂದಿತ್ತು, 20 ವರ್ಷ ಮಗು ಆಯ್ತು ಅಂತ. ನನ್ಗೆ ಹೇಳಿದೆ, ಹೆಣ್ಮಗು ಆಗ್ಬಿಟ್ಟಿತ್ತು, ಬೇಜಾರಾಗುತ್ತೆ ಅಂತ ಬಂದಿತ್ತು. ಯಾಕಂದ್ರೆ ಲೈವ್ ಹಾಕಿ ನೋಡಲ್ಲ, ನಗರ್ಲ. ನಾ ಸಾಯಂಕಾಲ ಇದೆ ನಗದು 2 ಅವರ್, 8 ಗಂಟೆ 6 ಗಂಟೆ ಕ್ಲೋಸ್, 8 ಗಂಟೆ ತನಕ ಆಗುತ್ತೆ. ಬೆಳೆ 8 ಗಂಟೆ ಕುತ್ಕೊಂತೆ ಒಂದು 2 ಅವರ್ 1 ಅವರ್ ಕಟ್ಲೆ ಬರೆಯಕ್ಕೆ ಅಂತ ಬರೆಯಕ್ಕೆ ಅಂತ. ಅಲ್ಲಿ ಮೊಬೈಲ್ ಹಾಕೋಣಲ್ಲ ನಾವು, ಇಷ್ಟಿ ಮಾಡ್ತೀವಿ ಯಾರು ಏನ್ ಹೇಳಿದ್ರು ಅಂತ. ನಮ್ಮ ಮಗಳಿಗೆ ಒಂದು ಮಗು ಆಗತ್ತಾ, 3 ಸರಿ ಬಂದು ನಕ್ಕು ಸಾಕಾಗ್ಬಿಡುತ್ತೆ ನನಗೆ. ಅಳಮೆ ದೇವ್ರ ನಂಬಲ್ವಂತೆ. ಇನ್ನು ಹ್ಯಾಂಡಿಕ್ಯಾಪ್ ಪೇಷಂಟ್ ಮಕ್ಳು ಏನು ಹೇಳಿದ್ರೆ, ಮಗ ಆಟಗಿದೆ ನೀವು ಹೋಗ್ತೀರಾ ಅಂತ ಕೇಳ್ತಾರೆ ನಮ್ಮನ್ನು. ನೀವು ಹೋಗ್ತೀನ ಬಾಯ್ಬಿಡಲ್ಲ, ಆಟಗಿದ್ದಾನೆ ಹೆಂಗ್ ಮಾಡೋದು ಅಂತಾರೆ. ನಾವು ಹೋಗ್ಲಿ ಅಂತ ಯಾರಿಗಾರ ಮಕ್ಕಳು ಬಾರಾರಿ ಕೊಟ್ಟಾಗ್ಬೋದು, ನಾವು ಸಾಕಿರ್ತೀವಿ. ಕೇಳಿದ್ರ ಮಗು ಹೊಳುತ್ತೆ ಅಂತ ಯಾರು ಅಜ್ಜರು ಬಂದಿದ್ರೆ ರಪ್ಪ ಅಮ್ಮ ಎತ್ಕೊಳಕ್ಕಾಗಲ್ಲ, ರೇಷನ್ ಸರಿ ಕೊಳೆ ಆಗುತ್ತೆ ಅಂತ ನಾವು ಎತ್ಕೊಂತೀವಿ. ಆಗುತ್ತಾ ಅಂದಕ್ಕ ಇದೆಲ್ಲರ ಮಧ್ಯೆ ಯಾಕೋ ದಯವಿಟ್ಟು ಇಲ್ಲೆಲ್ಲ ಎಸಿಬೇಡ್ರಿ, ಇತ್ತ ಕಡೆ ಬನ್ನಿ. ಯಾರು ಮಾಡಬೇಡ್ರಿ. ಮೈ ಮೇಲೆ ದಯವಿಟ್ಟು ಬನ್ನಿ ಬನ್ನಿ ಬನ್ನಿ, ನೀವು ಬನ್ನಿ ಅಮ್ಮ. ಏನು ಆಗಲ್ಲ. ಅಲ್ಲಿ ಬೇಡಿಕೆಂಡೆ ಅಮೆರಿಕ ಬೇಡ್ಕೊಂಡಿದ್ದ. ಓಮೇಗ ನಾನು ಅಮೆರಿಕ ಬರ್ಬೇಕು ಚೆನ್ನಾಗಿಲ್ಲ ಅಂದ್ರೆ ಬಟ್ರೂಮ್ ಬೈಕ್, ನಮ್ಮ ಬೈಕ್ ಬರ್ತೀನಿ. ಅಣ್ಣ ಅಣ್ಣ ಅವ್ರು ಇವರು ಅದೇನೋ ಮಂಗಳೂರಿನವ್ರು ಬಂದ್ರಲ್ಲ. ಹೌದು, ಯಾವ್ದು ನಿಮ್ಮನೆ ಅಕ್ಷರ ಬಂದಾಗ್ಬಿಡ್ತಾನೆ ನನಗೆ ಮಂಗಳೂರು ಕಡೆಯಿಂದ ಯಾರ ಬಂದ್ರೆ ಜಾಸ್ತಿ ಉತ್ತರ ಕನ್ನಡ ರೊಟ್ಟಿ ಬರ್ತಾನೆ. ಆಲ್ಮೋಸ್ಟ್ ಅಲ್ಲೇ ಬಂದಿರ್ಬೇಕು ರೊಟ್ಟಿ, ದಿನಕ್ಕೆ ಅದೇ ಬರ್ಬೋದು ನನಗೆ. ಈ ಲೋಕಲಾಗೆಲ್ಲ ಬಸ್ಸಾರು ಮುದ್ದೆ.
ಆಮೇಲೆ ನಾನು ಹೀಗೆ ಮನಸ್ಸಿಗೆ ಉಳ್ಕೊಂಡೆ ನನಗೆ ಬರಲಿಕ್ಕೆ ಇವಾಗ ಇದುವರೆಲ್ಲ ನಾನು ತುಂಬ ಬೇಜಾರು ಮಲಗಿದೆ ಮಲಗಿದಾಗ ಏನೋ ಒಂದು ನನಗೆ ಶಕ್ತಿ ಅಂತಲ್ಲ ಇದು ಒಂದು ಕಣ್ಣಾಗಾಯಿತು ನಾನು ಹೇಳಿಕೊಂಡು ಹೋಗ್ಬೇಕಲ್ಲ ಆಮೇಲೆ ಇವ್ರದ್ದು ಒಂದು ಕಡೆ ಹೋಗುವ ಅಂತ ಹೇಳಿ ಬಂದರೆ ಇಲ್ಲಿ ಬರ್ತೇನೆ ಇಲ್ಲಿ ಬರಲಿಲ್ಲ ಅಂತ ನೋಡಿ ಇವರು ಕರೆಸಿಕೊಂಡು ಹೋಗಿ ಅದೇ ಋಣ ಇತ್ತಲ್ಲ ಅದಕ್ಕೆ ಅದು ಋಣ ಅಕ್ಕಿ ಋಣ ಇರುತ್ತಲ್ಲ ಮಂಗಳೂರಿನವರು ನೀವು ಬರ್ಬೇಕಾದ್ರೆ ಇನ್ನೊಂದ್ಸಲ ಈ ಕಡೆ ಬರ್ಬೇಕಾದ್ರೆ ಡಸ್ಟ್ಬಿನ್ ಹಾಕಕ್ಕೆ ಇದ್ರ ಹತ್ರ ಹಾಕ್ತಾರೆ ನೋಡಿ. ಊಟದ ಪ್ಲೇಟ್ ಯಾರು ಹಳ್ಳಿಗೆ ಎಸಿಬಾರ್ದು ದಯವಿಟ್ಟು ಅಂತಕ್ಕಿಲ್ಲ. ಅಲ್ಲಿ ಪೇಪರ್ ಇದಾವೆ ಹಾಕ್ಬಿಡ್ಬೇಕು. ಪೇಪರ್ ಹಾಕಿ ಕೈ ತಕೊಳ್ಳಿ. ಅಲ್ಲಿ ನೀರ್ ಬತ್ತಿಲ್ಲ ಅಂದ್ರೆ ಕರೆಂಟ್ ಇಲ್ಲ, ದಯವಿಟ್ಟು ಹಳ್ಳ ಕೈ ತಗೊಳಕ್ ಹೋಗಿ ನೀರ್ ಕಮ್ಮಿ ಮಾಡಿ. ಎಲ್ಲಿ ಬೇಕಲ್ಲಿ ಪ್ಲೇಟ್ ಹಚ್ಚಿದ್ರೆ ನಿಮಗೆ ತಿನ್ನಕ್ ಅನ್ನಿಲ್ಲ ಆಗ್ಬಿಡುತ್ತೆ. ಅದ ಶಾಪಾಗ್ಬಿಡ್ತೀನಿ ನಾನು. ಅಕ್ಕಪಕ್ಕ ಮನೆ ಪ್ಲೇಟ್ ಎಸಿಬಾರ್ದು, ಅಕ್ಕಪಕ್ಕ ಡೈಪರ್ ಎಸಿಬಾರ್ದು. ಅಲ್ಲಿ ಎಲ್ಲಿ ನಾವು ಪ್ಲೇಟ್ ಹಾಕಿದ್ರೆ ಅಲ್ಲಿ ಪ್ಲೇಟ್ ಹಾಕಿ ಚೆನ್ನಾಗಿರೋ ಹಾಕಿ ಕೈ ತಕೊಳ್ಳಿ. ಒಂದ್ ವೇಳೆ ಹೋಗ್ಲಿಕ್ಕೆ ಆಗಲ್ಲ ಬಡಪಾಯಿಗಳಿದ್ರೆ ನನ್ನ ಕಾಲ್ ನೋವು ಕೈ ನೋವು ಅಂತಿದ್ರೆ ಡಸ್ಟ್ಬಿನ್ ಹಾಕ್ಬಿಡ್ಬೇಕು. ಒಂದು ಡಸ್ಟ್ಬಿನ್ ತಂದು ಇಲ್ಲಿ ಡಸ್ಟ್ಬಿನ್ ಇದಾವೆ, ಒಂದು ಡಸ್ಟ್ಬಿನ್ ಲೆಕ್ಕ ಡಸ್ಟ್ಬಿನ್ ಹಾಕ್ಬಿಡಿ. ದಯವಿಟ್ಟು ಕೈ ಕಾಲ ಆಗೋದು ಅಂತಕ್ಕಂಥವ್ರು ಅಕ್ಕಪಕ್ಕ ಹೆಸರೇ ನಿಮಗೆ ಊಟ ಸಿದ್ಧ ಆಗ್ಬಿಡ್ಲಿ. ಅಲ್ಲಿವರೆಗೂ ಹೋಗಲ್ಲ ಸ್ವಾಮಿಗಳು ನಾವು ಅಂದ್ರೆ ಒಂದು ಮರಬಡಿ ಹಾಕಿ ನಾವು ತಗಂತೀವಿ. ಯಾಕಂದ್ರೆ ನಿಮಗೆ ಕೈ ಕಾಲು ನೋವು ಬಂದಿದ್ರೆ ನಾವು ತಗಂತೀವಿ. ಡಸ್ಟ್ಬಿನ್ ಇಕ್ಕಿದೀವಿ, ದಯವಿಟ್ಟು ಯಾರು ಡಸ್ಟ್ಬಿನ್ ನೋಡ್ತಿದ್ದೀರಿ? ಡಸ್ಟ್ಬಿನ್ ಯಾರು ನೋಡ್ತಿದ್ದಾರೆ?